ಮೊದಲ ಪಟ್ಟಿ ತುಂಬಾ ಬ್ಯಾಲೆನ್ಸ್ಡ್ ಆಗಿತ್ತು ಅನ್ನೋ ತರದಲ್ಲಿ ಇರಬೇಕು. ಆ ಕಾರಣಕ್ಕಾಗಿ 33 ಮಂದಿಯ ಸಂಪುಟದಲ್ಲಿ ಯಾರಿಗೆ ಅವಕಾಶ ಸಿಗತ್ತೆ, ಯಾರ ಅವಕಾಶ ವಂಚಿತರಾಗ್ತಾರೆ ಅನ್ನೋದೇ ಈಗ ಎಲ್ರಿಗೂ ಇರುವಂತ ಒಂದು ಕುತೂಹಲ ಆಗಿದೆ. ಈವನ್ ಯಾರ್ಯಾರು ರೇಸ್ ನಲ್ಲಿ ಇದಾರೋ ಅವ್ರಗಳಿಗೂ ಕೂಡ ಇದೇ ಪ್ರಶ್ನೆ, ನಂಗೆ ಅವಕಾಶ ಸಿಗತ್ತಾ ಸಿಗಲ್ವಾ, ಇದೇ ಪ್ರಶ್ನೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದವರಲ್ಲಿ ಯಾರು ಈ ಸಂಪುಟಕ್ಕೂ ಸೇರ್ಪಡೆ ಆಗ್ತಾರೆ, ಯಾರು ಹೊರಗಡೆ ಹೋಗ್ತಾರೆ, ಇದು ಪ್ರಶ್ನೆ ಇದೆ. ಎಷ್ಟು ಮಂದಿ ಹೊಸಬರಿಗೆ ಒಲೆಯಲ್ಲಿದೆ ಲಕ್ಕು, ಜಾಕ್ಪಾಟು ಅಂತ ಹೇಳ್ತಾರಲ್ಲ, ಅದು ಯಾರಿಗೆ ಒಲಿಬಹುದು ಅನ್ನೋದು ಕೂಡ ಪ್ರಶ್ನೆ ಇದೆ. ಸೊ ಕೊಟ್ಟವರಿಗೆ ಮತ್ತೆ ಕೊಡೋದು ಬೇಡ ಅಂತ ಒತ್ತಡ ಇದೆ. 3 ವರ್ಷ ಅಧಿಕಾರ ಅನುಭವಿಸಿದ್ದಾರೆ ರೀ, ಮತ್ತಿನ್ನೇನ್ರಿ ಕೊಡೋದು, ಕೊಡೋಣ ಬೇರೆಯವರಿಗೆ. ಅಲ್ಲಿಗೆ ಎಲ್ರಿಗೂ ಕೂಡ ಸಮಾನ ರೀತಿಯಲ್ಲಿ ನೋಡ್ದಂಗಾಗತ್ತೆ, ಎಲ್ರಿಗೂ ಅವಕಾಶ ಸಿಕ್ದಂಗಾಗತ್ತೆ. ರೀಸನ್ ಇರುತ್ತೆ, ಕಳೆದ ಬಾರಿ ಮಾಡಿದಿರಲ್ಲಪ್ಪ ನೀವು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಕ್ಕೂ ಇರತ್ತೆ. ಹಾಗಾಗಿ ಈ ಹಿಂದೆ ಯಾರ್ಯಾರು ಸಂಪುಟದಲ್ಲಿದ್ರು ಆಲ್ಮೋಸ್ಟ್ ಅವ್ರನ್ನೊಂದು ಚೂರು ಪಕ್ಕಕ್ಕಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನೋದು ಕೂಡ ಚಿಂತನೆ ಇದೆ. ಹೊಸಬರಿಗೆ ಅವಕಾಶ ಕೊಡಿ ಅಂತ ಹಲವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದರಲ್ಲೊಂದು ನ್ಯಾಯ ಇದೆ, ಇದರಲ್ಲೊಂದು ನೀತಿ ಅನ್ನೋದಿದೆ. 3 ವರ್ಷ ಅಧಿಕಾರ ಕೆಲವರು ಅನುಭವಿಸ್ಬಿಟ್ಟಿದ್ದಾರೆ. ಕೆಲವರಿಗೆ 3 ಬಾರಿ 4 ಬಾರಿ 5 ಬಾರಿ ಶಾಸಕರಾದವ್ರಿಗೆ ಇಲ್ಲಿವರೆಗೂ ಅವಕಾಶ ಕೊಟ್ಟಿಲ್ಲ. 2 ವರ್ಷಕ್ಕಾದ್ರೂ ಅವ್ರಿಗೆ ಅವಕಾಶ ಕೊಡಿ. ಮತ್ತು 2028 ಚುನಾವಣೆಯಲ್ಲಿ ನಾವೇ ಗೆಲ್ಲ ಥರ ಮಾಡ್ಕೊಂಡು ಮತ್ತೆ ಅಧಿಕಾರಕ್ಕೆ ಬಂದ್ಕೊಂಡು ಆಮೇಲೆ ಬೇಕಾದರೆ ಬೇರೆ ಯೋಚನೆ ಮಾಡೋಣ. ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲೋ ಅವ್ರಿಗೆ ಅವಕಾಶ ಕೊಡೋದ್ರಿಂದ ನಾವು ಹೇಳ್ಕೊಳ್ಬಹುದು, ಅವ್ರಿಗೆ ಕಳೆದ ಬಾರಿ ಅವಕಾಶ ಕೊಟ್ಟಿರಲಿಲ್ಲ, ಅದಕ್ಕೆ ಈ ಬಾರಿ ಅವಕಾಶ ಕೊಟ್ಟಿದ್ದೀವಿ ಅಂತ. ಬಟ್ ನೀವು ಕೊಟ್ಟೋರಿಗೆ ಮತ್ತೆ ಕೊಟ್ಟರೆ ಸಮಸ್ಯೆ ಉದ್ಭವ ಆಗತ್ತೆ, ಪ್ರಶ್ನೆ ಉದ್ಭವ ಆಗತ್ತೆ. ಕೊಟ್ಟವರಿಗೆ ಯಾಕ್ರಿ ಕೊಡ್ತೀರಾ, ನಾವೇನ್ರಿ ಅನ್ಯಾಯ ಮಾಡಿದ್ದೀವಿ ಅಂತ ಕೆಲವರು ಅಸಮಾಧಾನವನ್ನು ಹೊರಗೆ ಹಾಕಬಹುದಾದ ಸಾಧ್ಯತೆ ಇದೆ. ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೆ ಇದೀಗ ಹೈಕಮಾಂಡ್ ನಾಯಕರು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡ್ತಾ ಇರೋದು. ಸಹಜವಾಗಿ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ಇದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ಸರ್ಕಾರ ರಚನೆಯ ಸಂದರ್ಭದಲ್ಲಿ, ಸಂಪುಟ ರಚನೆಯ ಸಂದರ್ಭದಲ್ಲಿ ಈ ಒತ್ತಡ, ಈ ಅಸಮಾಧಾನ, ಈ ಭಿನ್ನಾಭಿಪ್ರಾಯ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಒಂದು ಮಾನದಂಡವನ್ನು ಇವ್ರು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಮಾನದಂಡದ ಮೇಲೆ ನಾವು ಇವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಈ ಮಾನದಂಡದ ಮೇಲೆ ಈ ಬಾರಿಗ ಸಚಿವ ಸಂಪುಟವನ್ನು ರಚನೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗತ್ತೆ. ಆ ಕ್ಲಾರಿಟಿ ಮೇರೆಗೆನೆ ಸಚಿವ ಸಂಪುಟ ರಚನೆ ಆಗಲಿದೆ ಅನ್ನೋದು. ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರು ರೇಸ್ನಲ್ಲಿದ್ದಾರೆ, ಇವ್ರಿಗೆ ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತ ಯಾರ ಹೆಸರು ಮುಂಚೂಣಿಯಲ್ಲಿದೆ, ಡೇಂಜರ್ ಝೋನ್ನಲ್ಲಿ ಯಾರ್ಯಾರಿದ್ದಾರೆ, ಡೌಟ್. ಈ ಬಾರಿ ಇವರಿಗೆ ಸಚಿವ ಸ್ಥಾನ ಸಿಗೋದು ಡೌಟು ಅಂತ ಯಾರೆಲ್ಲ ಇದ್ದಾರೆ, ಎಲ್ಲವೂ ಕೂಡ ಪ್ರಶ್ನೆ. ಈ ಸರ್ಕಾರ ಹೊಸದಾಗಿ ರಚನೆ ಆಗತ್ತೆ ಅಂದಾಗ ಅನೇಕರ ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ ಇದೇ ಪ್ರಶ್ನೆ, ನಮ್ಮವ್ರಿಗೆ ಅವಕಾಶ ಸಿಗುತ್ತಾ, ಅವಕಾಶ ಸಿಗದೆ ವಂಚಿತರಾಗ್ತಾರೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಕೆಲವರು ಒತ್ತಡ ಹೇರೋ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಪ್ರತಿಭಟನೆ ಪೋಸ್ಟರು, ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪರವಾಗಿ ಬ್ಯಾಟಿಂಗ್ ಬೀಸೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಒಂಚೂರು ಸಮಾಧಾನದಿಂದ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ತಾ ಇರೋದು. ಇದು ಸುಮ್ಮನೆ ಜೇನುಗೂಡಿಗೆ ಕಲ್ಲು ಹಾಕಿದ್ರು ಅಂತಾರಲ್ಲ, ಹಂಗಾಗ್ಬಿಡಬಾರ್ದು. ತುಂಬ ಜನ ಹೇಳ್ತಾ ಇದ್ರು 3 ವರ್ಷ ಹೆಂಗೂ ಬಂದಿದೆ ಅಲ್ವಾ ಸರ್ಕಾರ, ಇನ್ನು 2 ವರ್ಷಕ್ಕೆ ಯಾಕೆ ರಿಸ್ಕು ಅಂತೆಲ್ಲ. ಸೊ ಆ ರಿಸ್ಕನ್ನು ಕೈಗೊಂಡ್ಮೇಲೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೋಡಿ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಳೆ ಬರಲಿ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು ಅನ್ನೋದನ್ನು ನೋಡೋದಾದರೆ, ಪರಮೇಶ್ವರ್ ಅವರಿಗೆ ಅವಕಾಶ ಸಿಗಬಹುದು. ಕೊರಟಗೆರೆ ಕ್ಷೇತ್ರದ ಪರಮೇಶ್ವರ್ ಅವರಿಗೆ, ಕಾರಣ ಹಿರಿಯರಿದ್ದಾರೆ ಮತ್ತು ಬೇರೆ ಬೇರೆ ರೀಸನ್ಸ್ಗಳು ಕೂಡ ಇದೆ. ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ, ಕೃಷ್ಣ ಬೈರೇಗೌಡ ಅವರು ಬ್ಯಾಟರಾಯನಪುರ ಅವರು, KJ ಜಾರ್ಜ್ ಅವರು ಸರ್ವಜ್ಞ ನಗರ, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು, ಇವ್ರಿಗೂ ಕೂಡ ಅವಕಾಶ ಸಿಗಬಹುದು. HC ಮಹದೇವಪ್ಪನವರು, ಇವರು ಹಿರಿಯರಿರೋದು, ಸಿದ್ದರಾಮಯ್ಯನವರ ಆಪ್ತರು ಕೂಡ. ಹಾಗಾಗಿ MB ಪಾಟೀಲ್ ಅವರು, ಇವ್ರಿಗೂ ಅನುಭವವೂ ಇದೆ, ಹಿರಿಯರೂ ಇದ್ದಾರೆ. ಆಮೇಲೆ ಸಮುದಾಯದ ವಾರು ಕೂಡ ಇವ್ರನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಶಿವರಾಜ್ ತಂಗಡಿಗೆ ಅವ್ರಿಗೂ ಕೂಡ ಸಿಗಬಹುದಾದ ಚಾನ್ಸಸ್ ಇದೆ. RB ತಿಮ್ಮಾಪುರ ಅವರು, ಇವ್ರಿಗೂ ಸಿಗಬಹುದು, ಹಿರಿಯರಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ. ದಿನೇಶ್ ಗುಂಡೂರಾವ್ ಅವರು, ಇವ್ರಿಗೂ ಕೂಡ ಖಂಡಿತ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸಂತೋಷ್ ಲಾಡ್ ಅವ್ರಿಗೆ ಸಿಗಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಯೂತ್ಸ್ ಇದ್ದಾರೆ, ಇವ್ರಿಗೂ ಅವಕಾಶ ಸಿಗಬೇಕು. ಮತ್ತು ಸಿದ್ದರಾಮಯ್ಯನವರ ಮಾನಸ ಪುತ್ರ ಅಂತೆಲ್ಲ ಕರೆಸ್ಕೊಳ್ತಾರೆ. ಹಾಗಾಗಿ ಸೊ ಇದಿಷ್ಟು ಹಳೆ ಬರೋ ಹೆಸರು ಮುಂಚೂಣಿಯಲ್ಲಿರೋದು. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರಿಗೆ ಈ ಬಾರಿಯೂ ಕೂಡ ಅವಕಾಶ ಸಿಗ್ಬೋದು ಅಂತ. ಮತ್ತು ನೀವು
ಈ ಲಿಸ್ಟ್ ನೋಡಿದ್ರಲ್ಲ, ಹಳೆ ಬರಿ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು ಅಂತ ನೋಡ್ತಾ ಇರೋ ಈ ಲಿಸ್ಟಲ್ಲಿ ಆಲ್ಮೋಸ್ಟ್ ಸಿದ್ದರಾಮಯ್ಯನವರು ಆಪ್ತರೇ ಇರೋದು. ಇದರಲ್ಲಿ ಎಚ್ ಸಿ ಮಹದೇವಪ್ಪನವರು ಸಿದ್ದರಾಮಯ್ಯನವರು ಆಪ್ತಾರೆ, ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯನವರು ಆಪ್ತಾರೆ, ಆಮೇಲೆ ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯನವರು ಆಪ್ತಾರೆ. ಸೊ ಇನ್ನು ಹೊಸ ಆಕಾಂಕ್ಷಿಗಳು, ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಸ್ವಲ್ಪ ಒಲವಿರೋದು, ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ. ಯಾರ್ಯಾರು? ರಘುಮೂರ್ತಿ ಅವರು ಚಳ್ಳಕೆರೆ ಕ್ಷೇತ್ರ, ಮತ್ತು ಅಶೋಕ್ ಪಟ್ಟಣವರು ಸುಮಾರು ದಿನದಿಂದ ಮ್ಯಾರಥಾನ್ ಮಾಡ್ತಿದ್ದಾರೆ ಪಾಪ ಅವರು, ನನಗೆ ಅವಕಾಶ ಬೇಕೇ ಬೇಕು, ನನಗೆ ಅವಕಾಶ ಕೊಡಿ ಅಂತ. ಇವರು ಹೊಸ ಆಕಾಂಕ್ಷಿಗಳು. ಹೊಸ ಆಕಾಂಕ್ಷಿಗಳಾಗಿ ಇವ್ರಿಗೆಲ್ಲ ಅವಕಾಶ ಸಿಗಬಹುದಾದ ಸಾಧ್ಯತೆ ಅನ್ನೋದು ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇವರು ಕೂಡ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ, ನಮ್ಗೆ ಅವಕಾಶ ಸಿಗ್ಬೋದೇನೋ. ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿಂದನೂ ನಾವು ಬಹಳ ತಾಳ್ಮೆಯಿಂದ ವರ್ತಿಸಿದ್ದೀವಿ, 2.5 ವರ್ಷ ಆದ್ಮೇಲೆ ನೋಡೋಣ ಅಂದಿದ್ದಕ್ಕೇನೆ ಈಗ ಸ್ವಲ್ಪ ಆಕ್ಟಿವ್ ಆಗಿ ದೆಹಲಿಗೆ ಹೋಗಿ ಬಂದಿದ್ದು, ಮಾತಾಡ್ಕೊಂಡು ಬಂದಿದ್ದು. ಆದರೆ ಈ ಹಿಂದೆ ಬಹುಮತ ಬಂದು ಅಧಿಕಾರವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ನಾವು ಯಾರನ್ನೂ ಡಿಮ್ಯಾಂಡ್ ಮಾಡಿಲ್ಲ, ಕೇಳ್ಕೊಂಡಿದ್ವಿ ಅಷ್ಟೇ. ಅಸಮಾಧಾನ ಹೊರ ಹಾಕಿಲ್ಲ, ಪಕ್ಷದಿಂದ ದೂರ ಉಳ್ಕೊಂಡಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡ್ಕೊಂಡಿಲ್ಲ. ಸಮಾಧಾನದಿಂದ ತಾಳ್ಮೆಯಿಂದ ಇವತ್ತಲ್ಲ ನಾಳೆ ನಮ್ಮನ್ನು ಗುರುತಿಸ್ತಾರೆ, ನಮ್ಗೆ ಅವಕಾಶ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೀವಿ. ಈಗ ಅವಕಾಶ ಕೊಡೋ ಅಂಥ ಸಂದರ್ಭ, ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ ನಮ್ಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಹೊಸ ಆಕಾಂಕ್ಷಿಗಳು ಯಾರ್ಯಾರು ಅನ್ನೋದನ್ನು ನಾವು ನೋಡ್ತಾ ಇರೋದು. ಚಳ್ಳಕೆರೆಯ ರಘುಮೂರ್ತಿ ಅವರು, ಆಮೇಲೆ ರಾಮದುರ್ಗದ ಅಶೋಕ್ ಪಟ್ಟಣ್ಣ ಅವರು, ಹಾಗೇನೆ ಲಕ್ಷ್ಮಣ್ ಸವದಿ ಅವ್ರ ಕತೆ ನಿಮಗೆ ಗೊತ್ತು. ಕಳೆದ ಬಾರಿನ ಪಾಪ ಅವ್ರು ನಿರೀಕ್ಷೆ ಇಟ್ಕೊಂಡು ಕೂತಿದ್ರು, ಪಕ್ಷಕ್ಕೆ ಬಂದವರು ಕಾಂಗ್ರೆಸ್ಸಿಗೆ. ಸೊ ಹಾಗಾಗಿ ಒಂದು ಅವಕಾಶ ಸಿಗುತ್ತೆ ಅಂತ ಇತ್ತು. ಅವರು ಭಾಳ ಹಿಂದಿನ ಪಕ್ಷದಲ್ಲಿ ಭಾಳ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡು ಬಂದವರು, ಹಾಗಾಗಿ ಈ ಬಾರಿನಾದ್ರು ಕೊಡ್ಬೋದೇನೋ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮಹಂತೇಶ್ ಕೌಜಲಗಿ ಅವರು ಬೈಲಹೊಂಗಲದವರು, ಇವರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಮೇಲೆ ವಿಜಯಾನಂದ ಕಾಶ್ಯಪ್ಪನವರು, ಆಮೇಲೆ ಯಶವಂತ ರಾಯಗೌಡ ಪಾಟೀಲ್ ಅವರು, ಅಜಯ್ ಸಿಂಗ್ ಅವರಂತೂ ಬಹಳ ಬಾರಿ ಬಾಯ್ಬಿಟ್ಟೆ ಹೇಳಿದ್ದಾರೆ, ಸಂಪುಟ ಪುನರ್ರಚನೆ ಆಗುತ್ತೆ, ನಂಗೆ ಅವಕಾಶ ಸಿಕ್ಕೇ ಸಿಗುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ, ನಂಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಅಜಯ್ ಸಿಂಗ್ ಅವರು ಹೇಳ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ. ಅಲ್ಲಮ ಪ್ರಭು ಪಾಟೀಲ್ ಅವರು ಕಲಬುರಗಿ ದಕ್ಷಿಣ, ಇವರು ಕೂಡ ಹೊಸಬರು, ಅಂದರೆ ಸಂಪುಟಕ್ಕೆ ಸೇರೋದಕ್ಕೆ ನಿರೀಕ್ಷೆ ಇಟ್ಕೊಂಡವರು. BR ಪಾಟೀಲ್ ಆಳಂದ, ರಾಘವೇಂದ್ರ ಹಿಟ್ನಾಳ್ ಅವರು ಕೊಪ್ಪಳ, ಇವರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕೋನಾರೆಡ್ಡಿ ಅವರು ನವಲಗುಂದ ಕ್ಷೇತ್ರ, ಕೋನಾರೆಡ್ಡಿ ಅವ್ರಿಗೂ ಕೂಡ ಹೊಸಬರ ಕೋಟದಲ್ಲಿ ಅವಕಾಶ ಸಿಗಬಹುದು ಅಂತ. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ, ಇವ್ರ ಹೆಸರು ಕೂಡ ಮುಂಚೂಣಿಯಲ್ಲಿ ಇದೆ ಸ್ವಲ್ಪ ಮಟ್ಟಿಗೆ. RV ದೇಶಪಾಂಡೆ ಇವ್ರ ಹೆಸರು ಕೂಡ ಮುಂಚೂಣಿಯಲ್ಲಿಡೋದು, ಕಳೆದ ಬಾರಿಗೆ ಕೊಡಬೇಕು ಅಂತ ಇತ್ತು, ಹಿರಿಯರಿದ್ದಾರೆ ಅಲ್ವಾ, ಆ ಕಾರಣಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಅಂತ. ಶ್ರೀನಿವಾಸ್ ಮಾನೆ ಹಾನಗಲ್ ಇವರು ಕೂಡ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ನಾಗೇಂದ್ರ ಅವ್ರದ್ದು ಏನು ಕತೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಸಿಕ್ಕಿದ್ದು ಅವಕಾಶ ಕಳ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ನಾಗೇಂದ್ರ ಅವರು ಈ ಬಾರಿ ಹೆಂಗಾದರೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದಾರೆ, ಬಿಕಾಸ್ ಅವರಿಗೆ ಆಶ್ವಾಸನೆ ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು, ಕೊಡ್ತೀವಿ ನಿಮಗೆ ಆಮೇಲೆ ಅಂತ. ಹಾಗಾಗಿ ಶಾಂತನಗೌಡ ಹೊನ್ನವಳ್ಳಿ ಕ್ಷೇತ್ರ, ಇವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. DK ಸಂಗಮೇಶ್ ಬಾಯ್ಬಿಟ್ಟು ಹೇಳ್ಬಿಟ್ರು, ನಂಗೆ ಸಿಕ್ಕಾಪಟ್ಟೆ ಹಿಂಸೆ ಎಲ್ಲ ಕೊಟ್ಬಿಟ್ಟಿದ್ದಾರೆ BJP ಅವರು, ಆದರೂ ನಾನು ಪಕ್ಷಕ್ಕಾಗಿ ಕಾಯ್ಕೊಂಡು ಕೂತಿದ್ದೀನಿ, ನಂಗೆ ಅವಕಾಶ ಸಿಕ್ಕೇ ಸಿಗುತ್ತೆ, ನಾನು ಭಾಳಷ್ಟು ಬಾರಿ ಗೆದ್ದಿದ್ದೀನಿ ಅಂತ ಅವರು ನಿರೀಕ್ಷೆಯಲ್ಲಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು, ನಾವು ಹೇಳಂಗೆ ಇಲ್ಲ, ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಬಂದಿದ್ರಲ್ಲಿ ಮುಂಚೂಣಿ ವಹಿಸಿದ್ರಲ್ಲಿ ಇವರೇ ಫ್ರಂಟ್ ಲೈನಲ್ಲಿದ್ದರು. TD ರಾಜೇಗೌಡ ಶೃಂಗೇರಿ ಕ್ಷೇತ್ರ, ಇವ್ರದ್ದು ಮರುಮತ ಎಣಿಕೆ, ಒಂದ್ಸತಿ ಶಾಸಕರು, ಇನ್ನೊಂದ್ಸತಿ ಶಾಸಕರೆಲ್ಲ ಒಂದು ಗೊಂದಲ, ಇವೆಲ್ಲವೂ ಕೂಡ ಗಿತ್ತು. ಸೊ ಇವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಬಟ್ ಅವ್ರದ್ದೊಂಚೂರು ಸಮಸ್ಯೆ ಇದೆಯಲ್ಲ. ಇನ್ನು ನಯನಾ ಮೋಟಮ್ಮ ಅವರು ಯೂತ್ ಅನ್ನುವಂಥ ಕಾರಣಕ್ಕಾಗಿ ಇವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ. ಅವ್ರು ಮೊನ್ನೆ ಮಾತಾಡ್ತಾನೂ ಅದೇ ಹೇಳಿದ್ದು, ಕೊಟ್ಟರೆ ನಿಭಾಯಿಸ್ತೀನಿ ಅಂತ. ಇನ್ನು K ಷಡಕ್ಷರಿ ತಿಪಟೂರು, ಇವರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಶ್ರೀನಿವಾಸ್ ಗುಬ್ಬಿ DK ಶಿವಕುಮಾರ್ ಪರವಾಗಿ ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇದ್ದವರು, ಇವರು ಕೂಡ. TB ಜಯಚಂದ್ರ, ಇವ್ರ ಹೆಸರನ್ನ ಈ ಕಡೆ ಸಿದ್ದರಾಮಯ್ಯನವರು ಕೂಡ ರೆಫರ್ ಮಾಡಿದ್ದಾರೆ, DK ಶಿವಕುಮಾರ್ ಅವರು ಕೂಡ ರೆಫರ್ ಮಾಡಿದ್ದಾರೆ. TB ಜಯಚಂದ್ರ ಅವರಿಗೆ ಅವಕಾಶ ಸಿಗಲೇಬೇಕು ಅಂತ. KN ರಾಜಣ್ಣ ಅಥವಾ ರಾಜೇಂದ್ರ, ಅಂದರೆ ರಾಜಣ್ಣ ಅವರ ಪುತ್ರ, ಇವರಲ್ಲಿ ರಾಜಣ್ಣ ಅವ್ರಿಗೆ ಸಿಗುತ್ತಾ ಪ್ರಶ್ನೆ, ಬಿಕಾಸ್ ಒಂದ್ಸತಿ ಪಕ್ಷದಿಂದ ಹೊರಗೆ ಇಟ್ಟಿದ್ದಾರೆ, ಇವಾಗ ಅವಕಾಶ ಸಿಗುತ್ತಾ ಅಂತ. ರಾಜೇಂದ್ರ ಅವ್ರಿಗಾದರೂ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕಂದರೆ ಆಪ್ತರು, ಸ್ನೇಹಿತರು, ಆ ಕಾರಣಕ್ಕಾಗಿ ಇವ್ರಿಗೊಂಚೂರು ಅಸಮಾಧಾನ ಇದೆಯಲ್ಲ ಈ ಸರ್ಕಾರದ ಮೇಲೆ, ಈ ಪಕ್ಷದ ಮೇಲೆ. ಸೊ ಹಾಗಾಗಿ ಅವ್ರಿಗೆ ಅವಕಾಶ ಕೊಡಲಿ ಅನ್ನೋದೊಂದಿದೆ, ಮತ್ತು ಅಸಮಾಧಾನ ಜಾಸ್ತಿ ಸ್ಫೋಟ ಆಗೋದು ಬೇಡ ಅಂತ. ಇನ್ನು ರೂಪಾ ಶಶಿದವರ ಹೆಸರು ಈ ಸಂಪುಟಕ್ಕೆ ಹೊಸಬ್ರು ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ ದಿನದಿಂದಲೂ ಕೂಡ ಇವರ ಹೆಸರು ಮುಂಚೂಣಿಯಲ್ಲಿದೆ. SS ನಾರಾಯಣಸ್ವಾಮಿ ಬಂಗಾರಪೇಟೆ, ರಿಜ್ವಾನ್ ಹರ್ಷದ್ ಅವ್ರ ಹೆಸರು ಮುಸ್ಲಿಂ ಸಮುದಾಯದಿಂದ ಇವ್ರಿಗೆ ಕೊಡಬೇಕು ಅಂತ ಇದೆ. ಹ್ಯಾರಿಸ್ ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. C ಪುಟ್ಟರಂಗ್ ಶೆಟ್ಟಿ ಅವ್ರ ಹೆಸರು ಮುಂಚೂಣಿಯಲ್ಲಿದೆ. ತನ್ವೀರ್ ಸೇಠ್ ಅವ್ರ ಹೆಸರು ಮುಂಚೂಣಿಯಲ್ಲಿದೆ. UT ಖಾದರ್ ಅವರು ಸ್ಪೀಕರ್ ಸ್ಥಾನವನ್ನು ನಿಭಾಯಿಸ್ತಾ ಇದ್ರು, ಬಟ್ ಅವ್ರಿಗೇನು ಇಷ್ಟ ಇಲ್ಲ, ಬೇಡ ನನಗೆ ಸಚಿವ ಸ್ಥಾನ ಬೇಕು ಅಂತ ಕೇಳ್ಕೊಂಡಿದ್ದೆ ಬಾಯ್ಬಿಟ್ಟು, ನಂಗೆ ಯಾವುದಾದ್ರೂ ಒಂದು ಸಚಿವ ಸ್ಥಾನ ಕೊಟ್ಬಿಡಿ, ನಾನು ಆರಾಮಾಗಿ ಇದ್ಬಿಡ್ತೀನಿ, ನನಗೆ ಸ್ಪೀಕರ್ ಎಲ್ಲ ಬೇಡ ಅಂತ.
ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಶಿವಲಿಂಗೇಗೌಡರು ಹಾಸನದಿಂದ ಇರುವಂಥ ಒಬ್ಬರು ಕಾಂಗ್ರೆಸ್ನಿಂದ ಕಾಣಿಸ್ಕೊಳ್ತಾ ಶಿವಲಿಂಗೇಗೌಡರದ್ದು ಕೂಡ ನಿಮಗೆ ಕತೆ ಗೊತ್ತಿದೆ, ಯಾವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಬಂದರೂ ಏನೆಲ್ಲ ಆಯಿತು ಅಂತ. ಹಾಗಾಗಿ ಅವ್ರಿಗೂ ಅವಕಾಶ ಕೊಡಬೇಕು ಅನ್ನೋದು ಒಂದಿದೆ. ಕಳೆದ ಬಾರಿಗೆ ಗಿತ್ತು, ಬಟ್ ಆಗಿರಲಿಲ್ಲ. ಹಾಗಾಗಿ ಈ ಬಾರಿನಾದರೂ ಕೊಡ್ಬೋದೇನೋ ಅಂತ. ನರೇಂದ್ರ ಸ್ವಾಮಿ ಮಳವಳ್ಳಿ, ಬಿ ಶಿವಣ್ಣ ಆನೇಕಲ್. ನೋಡಿ, ಈ ಲಿಸ್ಟ್ ನೋಡಿದಾಗ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡ್ತು. ಇದು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಕಾಣಿಸ್ಕೊಂಡವರು. ಡಿ ಕೆ ಶಿವಕುಮಾರ್ ಅವರು ಉತ್ಸುಕರಾಗಿರೋದು ಇವ್ರುಗಳಿಗೆ ಅವಕಾಶವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಿಂದಿನ ಲಿಸ್ಟ್ ನೋಡ್ತಾ ಇದ್ವಿ ನಾವು. ಹಿಂದಿನ ಸಚಿವ ಸಂಪುಟದಲ್ಲಿ ಯಾರಿದ್ರು ಅವ್ರು ಈ ಬಾರಿನೂ ಸೇರ್ಪಡೆ ಆಗ್ಬೋದು. ಅವರೆಲ್ಲ ಹೈಲೈಟ್ಸ್ ಅನ್ನು ನೋಡಿದಾಗಲೇ ಗೊತ್ತಾಗ್ಬಿಡ್ತು ಸಿದ್ದರಾಮಯ್ಯನವ್ರು ಆಪ್ತರು ಇವರು ಅಂತ. ಸೊ ಇದು ಎರಡು ಪಟ್ಟಿಯನ್ನು ಇಟ್ಕೊಂಡೇ ಇವ್ರುಗಳು ಹೋಗಿರೋದು ಹೈಕಮಾಂಡ್ ನಾಯಕರ ಬಳಿ. ಹೈಕಮಾಂಡ್ ನಾಯಕರು ಉಸ್ತುವಾರಿ ಸುರ್ಜೇವಾಲಾ, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವ್ರ ಹತ್ರನೂ ಮಾಹಿತಿ ಪಡ್ಕೊಂಡು ಅವ್ರ ಹತ್ರನೂ ಒಂದು ಲೀಸ್ಟ್ ತಂದಿರಿಸ್ಕೊಂಡಿದ್ದಾರೆ. ಸೊ ಈ ಎಲ್ಲ ಲೀಸ್ಟನ್ನು ನೋಡಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು, ಯಾವ ಕಾರಣಕ್ಕೆ ಆಯ್ಕೆ ಮಾಡಬೇಕು, ಈ ಎಲ್ಲ ಮಾನದಂಡದಲ್ಲಿ ಲೆಕ್ಕಾಚಾರ ಹಾಕಿ ಒತ್ತಡ ಅಂತೂ ಹೈಕಮಾಂಡ್ ನಾಯಕರಿಗೂ ಇದೆ. AICC ಅಧ್ಯಕ್ಷರು ಬಿಟ್ಟೇ ಇಲ್ಲ. ಈ ಕಡೆ ಕಲಬುರಗಿಗೆ ಬಂದರು, ಅಲ್ಲಿಗೆಲ್ಲ ಓಡೋದ್ರು, ದೆಹಲಿಗೆ ಓಡೋದ್ರು. ಸೊ ಹಾಗಾಗಿ ಒತ್ತಡ ಅನ್ನೋದು ಇದ್ದೇ ಇದೆ. ಈ ಒತ್ತಡದ ನಡುವೆ ಎಲ್ಲೂ ಏನು ಅಸಮಾಧಾನ ಆಗದಂತೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಇರುವಂತೆಗೆ ಸಂಪುಟವನ್ನು ರಚನೆ ಮಾಡಬೇಕಾಗತ್ತೆ. ಒಂದು ಫಾರ್ಮುಲಾ ಹುಡ್ಕೊಂಡ್ರೆ ಏನು ಆಶ್ಚರ್ಯ ಆಗಿಲ್ಲ. ಕಾರಣ ನಾವು ಕೇರಳದಲ್ಲೆಲ್ಲ ನೋಡ್ತಾ ಇದ್ವಿ ಯಾವ ಫಾರ್ಮುಲಾ ಜಾರಿಗೆ ತಂದರು ಅಂತ. 10 ಮಂದಿ ಸಿದ್ದರಾಮಯ್ಯನವ್ರ ಕಡೆಯವರು, 10 ಮಂದಿ ಡಿ ಕೆ ಶಿವಕುಮಾರ್ ಕಡೆಯವರು, ಇನ್ನುಳಿದವರು ಹೈಕಮಾಂಡ್ ನಾಯಕರ ಕಡೆಯವರು. ಕೇರಳದಲ್ಲಿ ಇದೇ ಫಾರ್ಮುಲಾ ಮಾಡಿರೋದು ಅಲ್ಲಿ ಅವ್ರಿಗೆ ತಕ್ಕಂಗೆ. ಸೊ ಇಲ್ಲಿ ಅದನ್ನು ಮಾಡಬಹುದೇನೋ ಅನ್ನೋದೊಂದು ಪ್ಲ್ಯಾನ್ ಇದೆ, ಗೊತ್ತಿಲ್ಲ, ನೋಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಇದೆ ಹೊಸದೇನೋ ಹೇಳ್ತಾ ಇದ್ರು, ಹೊಸ ನೀರು ಈ ಥರ ಎಲ್ಲ ಹೇಳ್ತಾ ಇದ್ರು, ಹಳೆ ನೀರು ಹೊಸ ಚಿಗುರು, ಈ ಥರದ್ದೇನೋ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರೆ. ಈ ಫಾರ್ಮುಲಾದಡಿಯಲ್ಲಿ ಅವಕಾಶ ಕೊಡಬೇಕು ಅಂತ. ಹಾಗಾಗಿ ಪಕ್ಕ ಒಂದು ಸೂತ್ರ ಅಂತೂ ಮಾಡ್ಕೊಂಡಿರ್ತಾರೆ, ಈ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ನೀವು ಆಕಾಂಕ್ಷಿಗಳ ಪಟ್ಟಿಯನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಹೆಂಗಪ್ಪ ಇಲ್ಲಿ ಆಯ್ಕೆ ಮಾಡ್ತಾರೆ. ಸಮುದಾಯದವರು ರೊಚ್ಚಿಗೆದ್ದು ಬಿಡ್ತಾರೆ, ಪ್ರಾಂತ್ಯವಾರು ರೊಚ್ಚಿಗೆದ್ದು ಬಿಡ್ತಾರೆ. ಬೆಳಗಾವಿಗೆ ಸಿಗಲಿಲ್ಲ, ಉತ್ತರ ಕರ್ನಾಟಕ ಸಿಗಲಿಲ್ಲ, ಈ ಕಡೆ ಮಂಗಳೂರು ಕಡೆ ಸಿಗಲಿಲ್ಲ, ಮಲೆನಾಡು ಭಾಗಕ್ಕೆ ಸಿಗಲಿಲ್ಲ, ಹಳೆ ಮೈಸೂರು, ಮಂಡ್ಯ, ಹಾಸನ ಎಲ್ಲ ಗಮನದಲ್ಲಿ ಇಟ್ಕೋಬೇಕಲ್ಲ. ಆಮೇಲೆ ಸಮುದಾಯ ಅದನ್ನು ಕೂಡ ಲೆಕ್ಕದಲ್ಲಿ ಇಟ್ಕೋಬೇಕು. ಲಿಂಗಾಯತ್ರಿಗೆ ಕೊಟ್ರ, ಹಿಂದೂರಿಗೆ ಕೊಟ್ರ, ಯಾರಿಗೆ ಕೊಟ್ಟರು ಇದನ್ನು ಲೆಕ್ಕಕ್ಕೆ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ಫೈನಲ್ ಆಗುತ್ತೆ. ಇವತ್ತು ಸಂಜೆನೇ ಪಟ್ಟಿ ರಿಲೀಸ್ ಆದರೂ ಆಗ್ಬೋದು, ಅಥವಾ ನಾಳೆ ಬೆಳಗ್ಗೆ ಪಟ್ಟಿ ರಿಲೀಸ್ ಆದರೂ ಆಗಬಹುದು.